ಬಂಡಾಯ ಅಭ್ಯರ್ಥಿ ಪುಟ್ಟು ಆಂಜನಪ್ಪ ಪಡೆದ ಮತಗಳಿಗಿಂತ ಕನಿಷ್ಠ ಮತ ಪಡೆದಿದ್ದ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡರ ಶಿಡ್ಲಘಟ್ಟ ರಾಜಕೀಯಕ್ಕೆ ಅಂತಿಮ ಮೊಳೆ ಬೀಳುವ ಕಾಲ ಸನ್ನಿಹಿತವಾಗಿದೆ. ಅಪ್ರಬುದ್ಧತೆಯ ನಾಯಕ ಎನಿಸಿಕೊಂಡಿದ್ದ ಇವರಿಗೆ ಕೋಕ್ ಕೊಡಲು ಸ್ಥಳೀಯ ನಾಯಕರು ವೇದಿಕೆ ಸಿದ್ಧಪಡಿಸಿದ್ದಾರೆ. ಇದೇ ನಿಜವಾದ್ರೆ 26ರ ಸಂಕ್ರಾಂತಿ ಹಬ್ಬ ರಾಜೀವ್ ಗೌಡಗೆ ಶಿಕ್ಷೆಯಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ವರವಾಗಲಿದೆ. ಇನ್ನು ಮುಂದೆ ಈ ಕ್ಷೇತ್ರದಲ್ಲಿ ನಾನೇ ಡಿಸೈಡಿಂಗ್ ಫ್ಯಾಕ್ಟರ್. ಹವಾಮಾನಗಳ ನಡುವೆ ಗುಡುಗಿದ ಕಾಂಗ್ರೆಸ್ ಫೈರ್. ನಗರಸಭಾ ಕಮಿಷನರ್ ಅಮೃತಗೌಡ ವಿರುದ್ಧ ರಾಜೀವ್ ಗೌಡ ದೂರವಾಣಿ ಕರೆಯಲ್ಲಿ ಗುಡುಗಿದ್ದ ತಡ ಕಾಂಗ್ರೆಸ್ ಪಕ್ಷ ಮೈ ಕೊಡವಿ ನಿಂತಿದೆ. ಇಷ್ಟು ದಿನ ರಾಜೀವ್ ಗೌಡ ಅಬ್ಬರಕ್ಕೆ ತತ್ತರಿಸಿ ಮೌನಕ್ಕೆ ಶರಣಾಗಿದ್ದ ಎಷ್ಟೋ ಸಂಸ್ಕಾರವಂತ ಕಾಂಗ್ರೆಸ್ ನಾಯಕರು ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಇದರ ನಡುವೆಯೇ ಶಶಿಧರ್ ಮುನಿಯಪ್ಪ ಸ್ಟೇಟ್ಮೆಂಟ್ ಶಿಡ್ಲಘಟ್ಟ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಸಂಚಲನ ಮೂಡಿಸಿದೆ. ನಗರಸಭೆ ಆಯುಕ್ತರ ಬಗ್ಗೆ ಏನೋ ಮಾತಾಡಿದ್ದಾರೆ. ನಾನು ಆಡಿಯೋ ಕ್ಲಿಪ್ ಕೇಳಿದೆ. ನಾನು ಆಸ್ ಎ ಪಾರ್ಟಿ ನೆಡ್ಸ್ಕೊಂಡ್ ಬಂದಿರೋ ಇದ್ರಲ್ಲಿ ನೋಡಿದ್ರೆ ಎಲ್ಲೋ ಒಂದ್ ಹತ್ರ ನಮಗೂ ಬೇಜಾರೆ. ನಾವೆಲ್ಲ ಪಕ್ಷದ ಕಾರ್ಯಕರ್ತರಿಗೆ ಒಂಥರ ಮುಜುಗರ ಆಗ್ಬಿಟ್ಟಿದೆ. ಇವತ್ತು MLA ಅವ್ರ ಬಗ್ಗೆ ಆಗ್ಲಿ ಅಥವಾ ಈಗಿರೋಂಥ ಗೌರ್ಮೆಂಟ್ ಅಫಿಷಿಯಲ್ಸ್ ಬಗ್ಗೆ ಆಗ್ಲಿ, ಅವ್ರವ್ರ ಕರ್ತವ್ಯ ಅವ್ರು ಮಾಡೋದಕ್ಕೆ ಗೌರ್ಮೆಂಟ್ ಇಂದ ಅವ್ರು ಗೌರ್ಮೆಂಟ್ ಸರ್ವೆಂಟ್ಸ್ ಅಂತ ನಾವು ಕರಿತೀವಿ. ಅವರೆಲ್ಲ ಅವ್ರ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಅದ್ರ ಬಗ್ಗೆ ಗೌರವಯುತವಾಗಿ ಅವ್ರ ಹತ್ರ ಮಾತಾಡ್ಬೇಕು ಬಿಟ್ಟು, ಯಾಕಂದ್ರೆ ಯಾವ್ದೋ ಒಂದು ವಿಚಾರದಲ್ಲಿ ನಾವು ಈಗ ನಮ್ಮ ಹತ್ರ 106 ಜನ ಬರ್ತಾರೆ, ನಮ್ ಕೆಲಸ ಹೇಳ್ಬೇಕಾದ್ರೆ ನಾವು ಅದನ್ನ ಗೌರವಯುತವಾಗಿ ನಾವು ಆಫೀಷಿಯಲ್ಸ್ ಹತ್ರ ನಾವು ಮಾತಾಡಿ ನಾವು ಅದನ್ನ ಕೆಲಸ ತೂಗಿಸ್ಬೇಕು. ಅದು ಬಿಟ್ಟು ನಾವು ಅವಾಚ್ಯವಾದ ಶಬ್ದಗಳು ನಾವು ಯೂಸ್ ಮಾಡಿದಾಗ ಎಲ್ಲೋ ಒಂದ್ ಹತ್ರ ನಮ್ಮ ಪಾರ್ಟಿ ಇಮೇಜ್ ಡ್ಯಾಮೇಜ್ ಆಗುತ್ತೆ. ಮತ್ತೆ ಮಾಡಿರೋದಂಥದ್ದು ಸರಿ ಇಲ್ಲ. ನನ್ನ ಪ್ರಕಾರ, ನನ್ನ ವೈಯಕ್ತಿಕ ಇದ್ರ ಪ್ರಕಾರ ಇದು ಸರಿ ಇಲ್ಲ. ಅದನ್ನ ಸರಿಪಡಿಸ್ಕೊಬೇಕು ಮುಂದಕ್ಕೆ. ಮತ್ತೆ ನಮಗೂ ಕೂಡ ಎಲ್ಲೋ ಒಂದ್ ಹತ್ರ ವೈಯಕ್ತಿಕವಾಗಿ ಕೂಡ ನಮಗ್ ಬೇಜಾರಾಗಿದೆ. ಯಾಕಂದ್ರೆ ನಾವು ಎಲ್ಲಾರು ನಾವು ಅವ್ರನ್ನ ಮುಖಂಡ್ರು ಅಂತ ನಾವು ಅನ್ಕೊಂಡಾಗ ಮುಖಂಡ್ರು ಯಾವ ತರ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ಅಲ್ಲಿ ಕಾಣಿಸ್ಲಿಲ್ಲ. ಸೊ ಅದು ಮುಂದೆ ಯಾರೋ ಒಂದು ಹುಡುಗರ ಎಕ್ಸ್ಟೆನ್ಸ್ ನೋಡ್ತಾ ಇರ್ತಾರೆ. ಮುಂದೆ ಪೊಲಿಟಿಕಲ್ ದಾರಿ ಏನಿರ್ತೈತೆ ಅದನ್ನ ದಿಕ್ಸೂಚಿ ಆಗಿರುತ್ತೆ. ಸೊ ದಿಕ್ಸೂಚಿಯಲ್ಲಿ ನಾವೆಲ್ಲ ಒಂದ್ ಹತ್ರ ತಪ್ಪು ಮಾತಾಡಿದಾಗ ಅದನ್ನೇ ಫಾಲೋ ಅಪ್ ಮಾಡ್ತಾರೆ ಕೆಲವರೆಲ್ಲ. ಅದನ್ನ ನಾವು ಮಾತಾಡುವಂತ ರೀತಿನ ನಾವು ಬದಲಾಯಿಸ್ಕೊಬೇಕು. ಯಾಕಂದ್ರೆ 106 ಜನ ನೋಡ್ತಾ ಇರ್ತಾರೆ ನಮ್ಮನ್ನ. 106 ಜನ ನೋಡ್ಬೇಕಾದ್ರೆ ನಮ್ಮ ಬಿಹೇವಿಯರ್ ಮೇಲೆ ನಾವು ಡಿಪೆಂಡ್ ಆಗುತ್ತೆ ಅದು. ಸರ್, ಈಗ ಹೈಕಮಾಂಡ್ ಅವ್ರದ್ದು ಈಗ ನಾವೆಲ್ಲ ಅಪ್ಡೇಟ್ ಮಾಡಿದ್ದೀವಿ. ಈಗ ಅದ್ರ ಬಗ್ಗೆ ನಾವು ಆಲ್ರೆಡಿ ಇವತ್ತಿನ ಪರಿಸ್ಥಿತಿಗಳೆಲ್ಲ ಏನೇನಿದೆ, ತಾಲೂಕ್ ಲೆವೆಲ್ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಕೂಡ ನಾವು ಅಪ್ಡೇಟ್ ಮಾಡಿದ್ದೀವಿ. ಈಗ ಅವರು ಅದನ್ನ ಕುಲಂಕಷವಾಗಿ AICC ಹತ್ರ ಮಾತಾಡಿ AICC ಇಂದನೂ ಪ್ರೆಷರ್ ಇದೆ ಅಂತ. ಯಾಕಂದ್ರೆ ಅವರು ಕುಮಾರಸ್ವಾಮಿ ಅವ್ರ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಅದು AICC ಇಂದ ಇದನ್ನ ಸ್ವಲ್ಪ ಶಾರ್ಟ್ ಔಟ್ ಮಾಡಿ ಪಾರ್ಟಿ ಇಮೇಜ್ ಅನ್ನ ಡ್ಯಾಮೇಜ್ ಮಾಡಬಾರ್ದು ಅನ್ನೋ ತರ ಅವ್ರಿಗೆ ಡೈರೆಕ್ಷನ್ಸ್ ಇದೆ. ಸೊ ಅವರು ಏನ್ ಡೈರೆಕ್ಷನ್ಸ್ ಕೊಡ್ತಾರೆ ನಾವು ಕಾದ್ ನೋಡ್ತಾ ಇದ್ದೀವಿ ಸರ್. ಸರ್, ಈಗ ನಾನು ಸೂಚಿಸಿದೆ ನಾವು ಸೂಚಿಸ್ಬಿಟ್ಟು ಲಾಸ್ಟ್ ಟೈಮು ನಮ್ಗೆ ಈಗ ಒಂಥರ ನನ್ಗೆ ಈಗ ಆಕ್ಚುಲಿ ನಾನು ಕ್ಷಮೆ ಕೇಳ್ಬೇಕಾ ಎಲ್ಲರ ಹತ್ರ. ನಾನು ಇಂಥ ಕ್ಯಾಂಡಿಡೇಟ್ ನಾವು ಸೂಚಿಸಿದ್ದೀನ ಅಂತ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಈಗ ನಾವು ಯಾರ ಬಗ್ಗೆನೂ ನಾವು ಸೂಚಿಸೋದಿಲ್ಲ. ಇನ್ನು ಮುಂದೆ ನಾವು ಯಾರ ಹತ್ರ ಸೂಚಿಸೋದಿಲ್ಲ. ನಾವೆಲ್ಲ ಜೊತೆಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ನಾವು ಆಮೇಲೆ ಫೈನಲ್ ಬಂದಾಗ ನಾವು ಮಾತಾಡ್ತೀವಿ. ಸರ್, ಈಗ ಏನಾಗುತ್ತೆ ಅಂದ್ರೆ ಈಗ ಒಬ್ರಿಗೆ ಈಗ ಕ್ಯಾಪ್ಟನ್ ಅನ್ನೋರು ಒಬ್ರು ಇರ್ತಾರೆ. ಎಲ್ಲಾನು ಕ್ಯಾಪ್ಟನ್ನೇ ಆಡೋದಿಲ್ಲ. ಕ್ರಿಕೆಟ್ ಪ್ಲೇಯರ್ ಅಲ್ಲಿ ಏನಂದ್ರೆ ಇಟ್ಸ್ ಎ ಟೀಮ್ ವರ್ಕ್. ಆತರ ನಮ್ಗೆ ಹೈಕಮಾಂಡ್ ಅವ್ರು ಏನ್ ಹೇಳಿದ್ರು ಅಂದ್ರೆ ಈಗ ಅಪ್ಪ ಅವರು ಒಂದು ಭವಿಷ್ಯ, ಯಾಕಂದ್ರೆ ಲಾಸ್ಟ್ 45 ವರ್ಷದಿಂದ ದುಡಿದಿರೋದ್ರಿಂದ ಪಾರ್ಟಿ ಇಮೇಜ್ ಇರೋದ್ರಿಂದ ನಮ್ಗೊಂದು ಜವಾಬ್ದಾರಿ ಕೊಟ್ರು. ನಾವು ಅವಾಗೆಲ್ಲ ಲೋಕಲ್ ಲೀಡರ್ಸ್ನೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿ ಅವಾಗ ಒಪಿನಿಯನ್ ತಗೊಂಡ್ವಿ. ಬಟ್ ಒಪಿನಿಯನ್ ತಗೊಂಡಿದ ಪ್ರಕಾರ ಅವ್ರಿಗೆ ಲೀಡರ್ಶಿಪ್ ಕೊಟ್ಟಾಗ ಎಲ್ಲೋ ಒಂದ್ ಹತ್ರ ಆ ಲೀಡರ್ಶಿಪ್ ನ ನಾವು ಅದನ್ನ ನೆಡ್ಸ್ಕೊಂಡು ಹೋಗುವಂತ ರೀತಿ ಒಂದು ಆಟಿಟ್ಯೂಡ್ ಬರ್ಬೇಕು. ಆಟಿಟ್ಯೂಡ್ ಬರ್ತಾ ಇದ್ದಾಗ ಪಾರ್ಟಿ ಇಮೇಜ್ ಡ್ಯಾಮೇಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಹೈಕಮಾಂಡ್ ಅವ್ರಿಗೆ ನಮ್ಗೆ ಹೇಳ್ತಾ ಇದಾರೆ ಅದನ್ನ ಸರಿ ಮಾಡ್ಲೇಬೇಕಪ್ಪ ಅನ್ನೋದು. ಇನ್ನು ಅವ್ರು ಏನು ಅವ್ರ ನಿಲುವನ್ನು ನಮ್ಗೇನು ಪ್ರಸ್ತಾಪ ಮಾಡಿಲ್ಲ. ನಾವು ಅದಕ್ಕೆ ಕಾಯ್ತಾ ಇದೀವಿ. ಬಟ್ ಇಲ್ಲಿನ ಲೋಕಲ್ ಲೀಡರ್ಶಿಪ್ ಏನಿದೆಯೋ ನಾವೆಲ್ಲ ಒಗ್ಗೂಡಿ ಜೊತೆಲಿ ಕೆಲಸ ಮಾಡ್ಬೇಕು ಅಂತ ಅವ್ರು ಹೇಳಿದ್ದಾರೆ. ನಾವೆಲ್ಲ ಜೊತೆಲಿ ಈಗ ಬರ್ತಕ್ಕಂಥ ನೆಕ್ಸ್ಟ್ ಡೈರಿ ಎಲೆಕ್ಷನ್ಸ್ ಆಗ್ಬೋದು, ಮತ್ತೊಂದು ಎಲೆಕ್ಷನ್ಸ್ ಆಗ್ಬೋದು, ಎಲ್ಲ ಜೊತೆಲಿ ಹೋಗೋಣ. ಯಾರ್ದೇ ಲೀಡರ್ಶಿಪ್ ಅನ್ನೋದಿಲ್ಲ. ಎಲ್ಲ ಅದಕ್ಕೆ ನಾವೆಲ್ಲ ಲೋಕಲ್ ಲೀಡರ್ಸ್ ಎಲ್ಲಾರನ್ನೂ ಕರೆಸಿ ಅವ್ರ ಒಪಿನಿಯನ್ ತಗೊಂಡು ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ಈಗ ಮೊದಲು ಒಂದೇ ಇತ್ತು, ಈಗ 2 ಆಗಿರೋದ್ರಿಂದ 2 ಸೀಟ್ ಆಗಿರೋದ್ರಿಂದ ಡಿವಿಷನ್ ಆಗಿ 80 ಸೀಟ್ 2 ಕಡೆನೂ ಡಿವಿಷನ್ ಆಗಿದೆ. ಸೊ ಈ ಕಡೆಗೂ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಇಲ್ಲಿ ನಮ್ಮ ಗುಡೇಪಣ್ಣವರು ಸೀನಣ್ಣವರು ಇಲ್ಲಿ ಒಲ್ಲೂ ತೋರಿಸಿದ್ದಾರೆ. ಈ ಕಡೆ ಪ್ರದೀಪ್ ಮತ್ತೆ ಚಕ್ಕಗೌಡರು ಒಲ್ಲೂ ತೋರಿಸಿದ್ದಾರೆ. ಸೊ ಈಗ ಎಲ್ಲರದ್ದು ಒಪಿನಿಯನ್ ತಗೊಂಡು ಒಂದು ಡಿಸಿಷನ್ಸ್ ಇವತ್ತು ನಾವು ತಗೊಂಡು ಅದನ್ನ ನಾವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದಂತ ಸುಧಾಕರ್ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ರಾಜೀವ್ ಗೌಡ ವರ್ಸಸ್ ಪುಟ್ಟು ಆಂಜನಪ್ಪ ವಾರ್ ಈ ಕ್ಷೇತ್ರದಲ್ಲಿ ಕಳೆದ 4 ವರ್ಷಗಳಿಂದ ನಿರಂತರವಾಗಿದೆ. KH ಬಣ, MC ಬಣ ಅಂತ ಬಣಗಳು ಆಗಿದೆ. ಪುಟ್ಟು ಆಂಜನಪ್ಪಗೆ MC ಸುಧಾಕರ್ ಸಾಥ್ ನೀಡಿದ್ರೆ ರಾಜೀವ್ ಗೌಡಗೆ KH ಮುನಿಯಪ್ಪ ಬೆನ್ನು ತಟ್ಟುತ್ತಿರೋದು ಇಲ್ಲಿನ ರಾಜಕೀಯ ವೈಷಮ್ಯಕ್ಕೆ ವೇದಿಕೆಯಾಗಿತ್ತು. ರಾಜೀವ್ ಗೌಡರು ಸೌಮ್ಯ ಸ್ವಭಾವದವರು ನನ್ನ ಜೊತೆಯಲ್ಲಿ ಸುಮಾರು 10 ವರ್ಷ ಹತ್ತತ್ರ ಇದ್ದಾರೆ. ಇಂಥ ಎಮೋಷನ್ ಆಗಬಾರ್ದಾಗಿ ಒಬ್ಬ ರಾಜಕೀಯ ವ್ಯಕ್ತಿ
ಶಾಂತಿಯಿಂದ ಇರಬೇಕು. ಉಸ್ತುವಾರಿ ಸಚಿವರಿಗೆ ಹೇಳ್ಬೇಕಾಯ್ತು, ಇವರು DC ಅವರಿದ್ರು, AC ಅವರಿದ್ರು, ತಹಸೀಲ್ದಾರ್ ಇದ್ರು, ಅವ್ರಿಗೆ ಗಮನಕ್ಕೆ ತರೋದೇ ಕರೆಕ್ಟಾಗಿ ಬಿಟ್ರೆ ನಾವೇ ಕಾನೂನನ್ನು ಕೈಗೆ ತಗೊಳ್ಳೋ ಅವಕಾಶ ಸರಿ ಇಲ್ಲ. ಬಟ್ ಇಷ್ಟು ವರ್ಷ ಜೊತೆಯಲ್ಲಿದ್ದು ಅಲ್ಲಿ ಕೆಲಸ ಮಾಡ್ತಾ ಇದ್ನು, ಜನಸೇವೆ, ಇದು ಕುಡಿಯೋ ನೀರಿಗೆ ಅನುಕೂಲ ಮಾಡ್ತಿದ್ದ, ಹಾಸ್ಪಿಟ್ಲಿಗೆ ಮೊಬೈಲ್ ವ್ಯಾನ್ ಆಗ್ತಿದ್ದ, ಬಡವರಿಗೆ ಮದುವೆ ಮುಂಜಿ ಇವೆಲ್ಲ ಮಾಡ್ತಿದ್ದ. ಇಷ್ಟು ದಿನದಲ್ಲಿ ಒಂದು ದಿನ ಕೂಡ ಈ ಭಾಷೆಯನ್ನು ನಾನು ಕಾಣಲಿಲ್ಲ. ನನಗೆ ಆಶ್ಚರ್ಯ. ಈಗ ನಗರಸಭೆ ಆಯುಕ್ತ ರಾಜೀವ್ ಗೌಡ ರಾಜಕೀಯ ಭವಿಷ್ಯಕ್ಕೆ ಕೊಳ್ಳಿಯಾಗಿದೆ. ಚಿಮುಲ್ ಚುನಾವಣೆಯ ಸಮಯದಲ್ಲಿ ರಾಜೀವ್ ಗೌಡರನ್ನ ತಟಸ್ಥಗೊಳಿಸುವ ಎಲ್ಲಾ ತಂತ್ರಗಳು ಕಾಂಗ್ರೆಸ್ ಪಕ್ಷದಲ್ಲಿ ವ್ಯವಸ್ಥಿತವಾಗಿ ನಡೆದಿದೆ. ಇದು ಯಶಸ್ವಿಯಾದ್ರೆ ರಾಜೀವ್ ಗೌಡ ರಾಜಕೀಯಕ್ಕೆ ಅಂತಿಮ ಮೊಳೆಯಾಗುವುದರಲ್ಲಿ ಸಂಶಯವಿಲ್ಲ.